ಇಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಸನದಂಥ ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಎಲ್ಲ ಸದಸ್ಯರುಗಳೇ, ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲದಿದ್ದರೂ ಕೂಡ ಇದ್ದಂಥ ಡಾಕ್ಟರ್ಗಳು ಚೆನ್ನಾಗಿ ಕೆಲಸ ಸೇವೆಯನ್ನು ಮಾಡ್ತಾಯಿದ್ದಾರೆ. ಆ ಪ್ರಕಾರವಾಗಿ ನಾವು ಕೂಡ ಆ ಕಮಿಟಿಯಲ್ಲಿ ಇದ್ದುಕೊಂಡು ಪ್ರತಿ ತಿಂಗಳ ಮೀಟಿಂಗನ್ನು ಮಾಡಿ ನಮ್ಮ MLA ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಆದ್ರೂ ಕೂಡ ಇಲ್ಲಿ ಮೊನ್ನೆ ಯಾರೋ ಒಂದು ಪತ್ರಿಕೆಯಲ್ಲಿ ಅಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಾಗಿಲ್ಲ, ಟೈಮಿಂಗ್ಸು ಸರಿ ಇಲ್ಲ, ಅವರು ಯಾವುದೋ ಟೈಮಿಂಗ್ಸನ್ನು ಬದಲಾವಣೆ ಮಾಡಿದ್ದಾರೆ, ಇಂಥವೆಲ್ಲ ಆಪಾದನೆಗಳನ್ನು ನಾವು ಕಂಡು ಇವತ್ತು ನಾವು ಬೆಳಿಗ್ಗೆ ಮೀಟಿಂಗ್ ಮಾಡಿ ಆಸ್ಪತ್ರೆಯನ್ನು ಮತ್ತೆ ಪರಿಶೀಲನೆ ಮಾಡಿ ಎಲ್ಲ ಬೆಡ್ಗಳನ್ನು ಎಲ್ಲ ರೂಮ್ಸ್ಗಳನ್ನು ಓಡಾಡಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ನಾವು ಇವತ್ತೊಂದು ಮೀಟಿಂಗನ್ನು ಮಾಡಿದ್ದೇವೆ. ನಾವು ಕೂಡ ಎಲ್ಲ ಸದಸ್ಯರು ಆಗಾಗ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟು ಏನೇನು ತಪ್ಪು ಕಾರ್ಯಗಳು ನಡೀತಾವೋ ಅವನ್ನೆಲ್ಲ ನೋಡ್ಕೊಳ್ತಾ ಅವರಿಗೂ ತಿದ್ದು ಹೇಳ್ಕೊಳ್ತಾ ಮಾಡ್ತಾ ಹೋಗ್ತಾ ಇದ್ದೀವಿ. ಆ ಪ್ರಕಾರವಾಗಿ ಇವತ್ತು ಕೂಡ ನಮ್ಮ ಹಾಸ್ಪಿಟಲಲ್ಲಿ ಇದ್ದಂಥ ಡಾಕ್ಟರ್ಸ್ಗಳು ಬಹಳ ಜನ ಬೇಕಲ್ಲಿ ಅವಶ್ಯಕತೆ ಇದೆ. ಆದರೆ ಡಾಕ್ಟರ್ಸ್ಗಳು ಬರದೇ ಇರೋದ ಕಾರಣ ಇದ್ದಂಥ ಡಾಕ್ಟರ್ಸ್ಗಳು ಇದ್ದವರು 3-4 ಜನ ಆದರೂ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಸಹಕಾರ ಕೊಡ್ತಾಯಿದ್ದೀವಿ. ಕೆಲವೇ ಯಾರಾದರೂ ಸಣ್ಣ ಪುಟ್ಟ ಏನಾದರೂ ತೊಂದರೆ ಆಗಿದ್ದಲ್ಲ ದೊಡ್ಡದಾಗಿ ಮಾಡಿ ನಾವು ಹಾಸ್ಪಿಟ್ಲಿಗೆ ನಾವು ಕೆಟ್ಟಿದ್ದನ್ನು ಮಾಡಿ ಹೆಸರು ತರುವಂಥ ವ್ಯವಸ್ಥೆಗಳನ್ನು ಮಾಡಬಾರ್ದು. ಸಾರ್ವಜನಿಕರು ಯಾರು ಇಲ್ಲಿ ಏನೋ ನಡೆದಿದೆ, ಅವರು ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಕಮಿಟಿಯವರೆಲ್ಲ ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ವಿಲೀನ ಆಗಿ ಏನೇನೋ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಆಡಿದ್ದಾರೆ. ಆ ರೀತಿಯಾದಂಥ ಯಾವುದೇ ಘಟನೆಗಳಿಲ್ಲ. ನಾವು ಕೂಡ ಡಾಕ್ಟರ್ಸ್ಗಳು ಹೇಳ್ತಾ ಇದ್ದೀವಿ, ನಮ್ಮ MLA ಈಗ ಬಂದ ಮೇಲೆ ಪ್ರತಿ ತಿಂಗಳಿಗೆ ಹಾಜರಿಯಾಗಿ ಎಲ್ಲ ಸಹಕಾರಗಳನ್ನು ಕೊಡ್ತಾ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಮಾಡ್ತಾ, ಮೊನ್ನೆ ನಮ್ಮ ಆರೋಗ್ಯ ಮಿನಿಸ್ಟ್ರು ಬಂದಿದ್ದರು, ಅವ್ರ ಹತ್ರ ನಾವು ಸ್ಕ್ಯಾನಿಂಗು ಮಿಷನ್ ಬೇಕು ಅನ್ನೋ ಒಂದು ಪರಿಶೀಲನೆ ಕೂಡ ನಮ್ಮ ಅಧ್ಯಕ್ಷರಿದ್ದಾರೆ. ಆ ಪ್ರಕಾರವಾಗಿ ನಾವು ಮಾಡ್ಕೊಡ್ತೀನಿ ಅನ್ನೋ ಭಾವನೆಯನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಗುತ್ತಿಗೆ ಆಧಾರದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ನಮ್ಮ ಆಸ್ಪತ್ರೆ ಭಾಳ ಸುವ್ಯವಸ್ಥೆ ರೀತಿಯಲ್ಲಿ ಖಾಸಗಿ ಆಸ್ಪತ್ರೆಯ ರೂಪದಲ್ಲಿ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಳ್ತಾ ಇದೆ. ಅದರಲ್ಲಿ ಟೈಮಿಗೆ ವ್ಯತ್ಯಾಸವನ್ನು ಕಂಡಿರ್ಬೋದು. ಇವರು 2 ಗಂಟೆಯಿಂದ 3 ಗಂಟೆವರೆಗೆ ಬಾಗಿಲು ತೆಗೆಯೋದಿಲ್ಲ ಅಂತ ಹೇಳ್ತಾರೆ. ನಾವು 2:15ಗೆ ಬಾಗಿಲನ್ನು ತೆಗಿತಾರೆ. ಮತ್ತು ಅಲ್ಲಿ ಎಮರ್ಜೆನ್ಸಿ ಯಾವಾಗಲೂ ರೆಡಿ ಇರುತ್ತೆ, ಅಲ್ಲಿ ಯಾರಿಗೂ ಅಲ್ಲಿ ಯಾವಾಗಲೂ ಬಂದಿರಲ್ಲ. ಆದರೂ ಇವರು ಅದನ್ನು 3 ಗಂಟೆವರೆಗೆ ಯಾಕೆ ನೀವು ಬಂದು ಹಿಡಿದಿರಿ ಕೇಳ್ತಾರೆ. 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಡೀ ಹಾಸ್ಪಿಟ್ಲನ್ನು ಸ್ವಚ್ಛತೆ ಮಾಡಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಬಂದ್ ಮಾಡಿರ್ತಾರೆ. ಸ್ವಚ್ಛತೆ ಆದಮೇಲೆ ಎಲ್ಲರನ್ನೂ ಒಳಗೆ ಬಿಡ್ತಾರೆ. ಅದನ್ನು ಇವರು ಹೇಳಿರ್ಬೋದು. ಅದೇನಾಗಿಲ್ಲ. ಇಲ್ಲಿ ಪ್ರತಿ 2 ಗಂಟೆವರೆಗೂ ಬಾಲನ್ನು ತೆಗಿತಾರೆ ಮತ್ತು 4ವರೆಗೂ ಕೆಲಸ ಮಾಡ್ತಾರೆ. ಎಲ್ಲರೂ ಸಾರ್ವಜನಿಕರು ಇದಕ್ಕೆ ಸಹಕರಿಸಿ ಹಾಸ್ಪಿಟ್ಲಿಯ ಎಲ್ಲ ಸಹಕಾರಗಳನ್ನು ನಾವು ಸಾರ್ವಜನಿಕರು ಕೊಟ್ಟು ಅವರಿಂದಲೂ ಸಹಕಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಕಮಿಟಿಯಿಂದ ಇದನ್ನು